ಹಾಯ್ ನಮಸ್ಕಾರ ಎಲ್ಲರಿಗೂ NR ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನಿರೋ ಈ ಬಿಲ್ಡಿಂಗ್ ಅಂತೂ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ತಂದ್ಕೊಡೋ ಬಿಲ್ಡಿಂಗ್ ಆಗಿದೆ. ಇದು ಬಂದು G+5 ಫ್ಲೋರ್ಸ್ ಇದೆ. ಹಾಗೆ ಇದ್ರ ಮೇಲಿರೋ ಟೆರೆಸ್ ಅಲ್ಲಿ ಒಂದು ಪೆಂಟ್ ಹೌಸ್ ಕೂಡ ಇದೆ. ಸೊ ಬನ್ನಿ ಹಾಗೆ ಒಳಗಡೆ ಹೋಗೋಣ. ಸೊ ಇದು ಬಂದು ಪ್ರಾಪರ್ಟಿ ಎಂಟ್ರೆನ್ಸ್ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ಗೆ ಅಂತಾನೆ ಅವರು ಅಲೋಕೇಟ್ ಮಾಡಿರೋ ಏರಿಯಾ. ನಿಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಬೈಕ್ಸ್ ಮತ್ತೆ ಕಾರ್ನ ನಿಲ್ಲಿಸಬಹುದು. ಹಾಗೆ ಇಲ್ಲಿ ಒಂದು ಸೆಕ್ಯೂರಿಟಿ ರೂಮ್ ಇದೆ. ಹಾಗೆ ಒಂದು UPS ಪಾಯಿಂಟ್ ಅಥವಾ ಪವರ್ ಸ್ಟೋರೇಜ್ ಯೂನಿಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಈ ಲಿಫ್ಟ್ ಆಕ್ಸೆಸ್ ಅಪ್ ಟು ಟೆರೆಸ್ ತನಕ ನಿಮ್ಗೆ ಅವೈಲೇಬಿಲಿಟಿ ಇದೆ. ಸೊ ಇಲ್ಲಿ ಪ್ರತಿ ಫ್ಲೋರ್ ಅಲ್ಲೂ 2 ಮನೆ ಇದೆ. ಒಂದು 1 BHK ಮತ್ತೆ ಮತ್ತೊಂದು 2 BHK. ಸೊ ಈಗ 1 BHK ನೋಡೋಣ ಬನ್ನಿ. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ. ಇದು ಲಿವಿಂಗ್ ರೂಮ್. ಹಾಗೆ ಇದು TV ಯೂನಿಟ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇಲ್ಲೇ ಓಪನ್ ಕಿಚನ್ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬರ್ತಾ ಇದು 1 BHK ರೂಮ್. ಹಾಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಹಾಗೆ ವಾರ್ಡ್ರೋಬ್ ಕೂಡ ಅವರು ಕೊಟ್ಟಿದ್ದಾರೆ. ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ 2 BHK ಹೌಸ್ ನ ನೋಡೋಣ ಬನ್ನಿ. ಹಾಗೆ ಇಲ್ಲಿ ಪ್ರತಿ ಫ್ಲೋರ್ಗೂ ಕೂಡ ಲಿಫ್ಟ್ ನ ಆಕ್ಸೆಸ್ ಇದೆ ಫ್ರಮ್ ದ ಗ್ರೌಂಡ್ ಫ್ಲೋರ್. ಸೊ ಈಗ 2 BHK ಎಂಟ್ರಿ ಆಗ್ತಾ ಇದೀವಿ. ಸೊ ಇದು ಬಂದು ಲಿವಿಂಗ್ ಏರಿಯಾ ಆಗಿದೆ. ಅಂಡ್ ಹಿಂದ್ಗಡೆನೆ ಇವರು ಒಂದು ಮಿನಿ ಬಾಲ್ಕನಿ ತರ ಮಾಡಿದ್ದಾರೆ. ಸೊ ಇದು TV ಯೂನಿಟ್. ಹಾಗೆ ಮುಂದೆ ಬರ್ತಾ ಇದೊಂದು ಓಪನ್ ಕಿಚನ್ ಕೊಟ್ಟಿದ್ದಾರೆ. ಹಾಗೂ ಇದು ರೆಫ್ರಿಜರೇಟರ್ ಪಾಯಿಂಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಸ್ಟೋರೇಜ್ ಯೂನಿಟ್ ಆಗಿದೆ. ಹಂಗೆ ಇದ್ರ ಆಪೋಸಿಟ್ ಗೆ ಇಲ್ಲಿ ನಮ್ಗೆ ಒಂದು ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಸೊ ಈ ಬೆಡ್ರೂಮ್ಗೆ ಆಪೋಸಿಟ್ ಗೆ ಮತ್ತೊಂದು ಬೆಡ್ರೂಮ್ ಕೂಡ ಇದೆ. ಸೊ ಇದಕ್ಕೂ ಕೂಡ ವಾರ್ಡ್ರೋಬ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಟೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. ಅಂಡ್ ಇದು ರೆಂಟ್ ಅಂತ ಬಂದ್ರೆ ನಿಮ್ಗೆ ಅಪ್ ಟು 4 lakhs ತನಕ ನಿಮ್ಗೆ ಆರಾಮ್ಸೆ ರೆಂಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗೆ ಇಲ್ಲಿ ನಿಯರ್ ಬೈ ತುಂಬಾ ಹಾಸ್ಪಿಟಲ್ಸ್ ಮತ್ತೆ ಸ್ಕೂಲ್ಸ್ ಕೂಡ ಇದೆ. ಅಂಡ್ ಇದ್ರ ಈ ಪ್ರಾಪರ್ಟಿ ಮುಂದೆ ನಿಮ್ಗೆ 40 feet ರೋಡ್ ಕೂಡ ಇದೆ. ಈಸಿಯಾಗಿ ಯಾವ ಗಾಡಿನ ಬೇಕಾದ್ರೂ ನೀವು ಆರಾಮ್ಸೆ ಪಾರ್ಕ್ ಮಾಡ್ಬೋದು. ಹಾಗೆ ಮೂವ್ ಕೂಡ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ ಅವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಆರಾಮ್ಸೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ. ಸ್ಟೇಟ್ ಓನರ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.